ಓದಲು ಅಂತ ಶಾಲೆಗೆ ಕಳಿಸಿದ್ರೆ ಒಂದು ವಿಜಯ್ ಪ್ರಕಾಶ್ ಮಗಳು ಮಾಡಿದ್ದೇನು ಗೊತ್ತಾ? ಹೌದು ಸ್ನೇಹಿತರೆ, ಒಂದು ವಿಜಯ್ ಪ್ರಕಾಶ್ ರವರು ಒಂದು ಕರ್ನಾಟಕದ ಅಷ್ಟೇ ಅಲ್ಲದೆ ಒಂದು ಇಂಡಿಯಾದ ಒಂದು ತುಂಬಾ ಒಳ್ಳೆಯ ಹಾಡುಗಾರ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ತಮ್ಮ ಹಾಡುಗಳ ಮೂಲಕನೇ, ತಮ್ಮ ಧ್ವನಿಗಳ ಮೂಲಕನೇ ಕರ್ನಾಟಕದ ಜನತೆಯನ್ನು ಗೆದ್ದಂಥವ್ರು. ಸೊ ಅಂತಹ ವಿಜಯ್ ಪ್ರಕಾಶ್ ರವರ ಮಗಳನ್ನು ಒಂದು ದೊಡ್ಡ ಶಾಲೆಗೆ ಓದಲು ಅಂತ ಸೇರಿಸ್ತಾರೆ. ಆದರೆ ಒಂದು ವಿಜಯ್ ಪ್ರಕಾಶ್ ಮಗಳು ಮಾಡಿದ್ದೇನು ಗೊತ್ತಾ? ಸೊ ಒಂದು ಕಣ್ಣೀರನ್ನು ಹಾಕಿದ್ದಾರೆ. ಒಂದು ಅವರ ಹೆಂಡತಿಯಾದಂತಹ ಅವರ ಹೆಂಡತಿ ಆಗಿರ್ಬೋದು, ಹಾಗೆ ಒಂದು ಅವರಾಗಿರ್ಬೋದು, ಅವರ ಫ್ಯಾಮಿಲಿ ಒಂದು ಕಣ್ಣೀರನ್ನು ಹಾಕಿದೆ ಮಗಳು ಮಾಡಿದ್ದನ್ನು ನೋಡಿ. ಸೊ ಅಷ್ಟಕ್ಕೂ ಒಂದು ಅವರ ಹೆಂಡತಿ ಮಹತಿ ಕೂಡ ಕಣ್ಣೀರನ್ನು ಹಾಕಿದ್ದಾರೆ. ಸೊ ಇನ್ನು ಅವ್ರ ಮಗಳು ಮಾಡಿದ್ದೇನು ಅಷ್ಟಕ್ಕಾದರೂ, ಸೊ ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಒಂದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಒಂದು ನಮ್ಮ ಭಾರತದಲ್ಲಿ ಒಂದು ಸಾಧನೆಯನ್ನು ಒಂದು ಸಂಗೀತದಲ್ಲಿ ಒಂದು ವಿಜಯ್ ಪ್ರಕಾಶ್ ಅವರು ಮಾಡಿದ್ದಾರೆ. ಸೊ ಎಷ್ಟೊಂದು ಸಾಧನೆ ಅಂದರೆ ಅದನ್ನ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಕನ್ನಡ ಇಂಡಸ್ಟ್ರಿ ಅಲ್ಲದೆ ಬೇರೆ ಬೇರೆ ಇಂಡಸ್ಟ್ರಿಗಳು ಕೂಡ ಇವರಿಗೆ ಸೈ ಅಂದಿದೆ. ಸೊ ಅಷ್ಟೊಂದು ಒಳ್ಳೆಯ ಮೋಜುಗಾರ, ಹಾಡುಗಾರ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ತಮ್ಮ ಹಾಡಿನ ಮೂಲಕವೇ ಇಡೀ ಜಗತ್ತನ್ನು ಗೆಲ್ತಿರ್ತಕ್ಕಂಥ ವಿಜಯ್ ಪ್ರಕಾಶ್ ರವರು ಸೊ ತುಂಬಾ ಒಂದು ಪಾಪ್ಯುಲಾರಿಟಿಯನ್ನು ಪಡೆದಿದ್ದಾರೆ. ಕನ್ನಡ ಅಷ್ಟೇ ಅಲ್ಲದೆ ತೆಲುಗು, ತಮಿಳು, ಹಿಂದಿ, ಮಲಯಾಳಂ, ಸೊ ಎಲ್ಲ ಭಾಷೆಗಳಲ್ಲೂ ಕೂಡ ಒಂಥರ ಒಂದು SP ಬಾಲಸುಬ್ರಹ್ಮಣ್ಯಂ ಥರ ಒಂದು ತುಂಬಾ ಒಂದು ಸಂಗೀತದಲ್ಲಿ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಸೊ ಒಂದು ಹಾಡುಗಾರಿಕೆ ತಮ್ಮ ಧ್ವನಿಯಿಂದ ಸೊ ಇಡೀ ಜಗತ್ತನ್ನೇ ರೋಮಾಂಚನಗೊಳಿಸ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ತುಂಬ ಒಂದು ಶ್ರಮ ನೋವುಗಳನ್ನು ಅನುಭವಿಸಿ ಬಂದಿರತಕ್ಕಂಥ ಇವರು, ನನ್ನ ನೋವುಗಳು ನನ್ನ ಫ್ಯಾಮಿಲಿಗೆ ಆಗಬಾರ್ದು, ನನ್ನ ಮಕ್ಕಳಿಗೆ ಈ ತರಹದ ಒಂದು ಎಡವಟ್ಟುಗಳು ಏನೂ ಆಗಬಾರ್ದು, ಚೆನ್ನಾಗಿ ಓದ್ಬಿಟ್ಟು ಅವರು ಒಂದು ಸಾಧನೆಯನ್ನು ಮಾಡಬೇಕು, ಆದಷ್ಟು ಬೇಗ ಅವ್ರ ಕಾಲ ಮೇಲೆ ಅವರು ನಿಂತ್ಕೊಳ್ಬೇಕು. ಸೊ ಯಾವ ರೀತಿಯಪ್ಪ ಅಂತಂದರೆ, ನಾನು ತುಂಬ ಶ್ರಮ ಪಟ್ಟನು ಆ ರೀತಿಯಾಗಿ ಅವರು ಪಡಬಾರ್ದು. ಸೊ ಅವರು ಪಡಬೇಕು ಶ್ರಮ, ಬಟ್ ನಾನು ಅನುಭವಿಸಿದ ಕಷ್ಟಗಳು, ಒಂದು ಹೊಟ್ಟೆ ಹಸಿವು, ಸೊ ಈ ಥರದ ಕಷ್ಟಗಳನ್ನ ಅವರು ಪಡಬಾರ್ದು. ಆದಷ್ಟು ಬೇಗ ಅವ್ರ ಕಾಲ ಮೇಲೆ ಅವಳು ನಿಂತ್ಕೊಳ್ಬೇಕು. ಸೊ ನನ್ನ ಮೇಲೆ ಅವರು ಡಿಪೆಂಡ್ ಆಗಬಾರ್ದು ಅನ್ನೋದು ಒಂದು ವಿಜಯ್ ಪ್ರಕಾಶ್ ಅವರ ಒಂದು ಆಸೆ ಆಗಿತ್ತು. ಸೊ ತಮ್ಮ ಹೆಂಡತಿಯನ್ನು ಕೂಡ ತುಂಬ ಚೆನ್ನಾಗಿ ಒಂದು ನೋಡ್ಕೊಳ್ತಾರೆ, ತುಂಬ ಚೆನ್ನಾಗಿ ಪ್ರೀತಿಸ್ತಾರೆ. ಸೊ ತಮ್ಮ ಫ್ಯಾಮಿಲಿಯನ್ನು ತುಂಬ ಒಂದು ಇಷ್ಟಪಡ್ತಕ್ಕಂಥ ವ್ಯಕ್ತಿ ಒಂದು ವಿಜಯ್ ಪ್ರಕಾಶ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ತುಂಬಾ ಖುಷಿಯಿಂದ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಯಾವ ರೀತಿಯಪ್ಪ ಅಂತಂದರೆ, ತಮ್ಮ ಹೆಂಡತಿಯನ್ನು ಎಲ್ಲೂ ಕೂಡ ಒಂದು ಬಿಟ್ಕೊಡಲ್ಲ. ಸೊ ಆ ರೀತಿಯಾದ ಒಂದು ಗುಣದಂಥವರು ವಿಜಯ್ ಪ್ರಕಾಶ್ ರವರು. ಸೊ ಎಷ್ಟೇ ಆಗಲಿ ತಮ್ಮ ಮಗಳನ್ನು ಕೂಡ ಒಂದು ಒಳ್ಳೆಯ ಶಾಲೆಗೆ ಸೇರಿಸಿದ್ರು. ಒಂದು ತುಂಬ ಚೆನ್ನಾಗಿ ಕೂಡ ಅವ್ರ ಮಗಳು ಕೂಡ ಓದ್ತಾ ಇದ್ರು. ಸೊ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಒಂದು ಚೆನ್ನಾಗಿ ಮಾರ್ಕ್ಸ್ಗಳನ್ನು ತೆಗಿತಾ ಇದ್ರು. ಸೊ ಇದನ್ನು ನೋಡಿದ ಒಂದು ವಿಜಯ್ ಪ್ರಕಾಶ್ ರವರು, ಇವಳು ಆದಷ್ಟು ಬೇಗ ಏನಾದರೂ ಸಾಧನೆಯನ್ನು ಮಾಡಿಬಿಟ್ಟು ಅವಳು ಕಾಲ ಮೇಲೆ ಅವಳು ನಿಂತ್ಕೊಳ್ಬೇಕು ಅನ್ನೋದು ವಿಜಯ್ ಪ್ರಕಾಶ್ ರವರ ಆಸೆ ಆಗಿತ್ತು. ಹೀಗಾಗಿ ನೋಡಬೇಕಪ್ಪ ಅಂತಂದರೆ, ವಿಜಯ್ ಪ್ರಕಾಶ್ ರವರು ಕೂಡ ತಮ್ಮ ಮಗಳ ಮೇಲೆ ಆಸೆಯನ್ನು ಇಟ್ಕೊಂಡಿದ್ರು. ಸೊ ಆದರೆ ಇಲ್ಲಿ ಒಂದು ಮಗಳು ಮಾಡಿದ್ದೇನು ಗೊತ್ತಾ? ಸೊ ಒಂದು ಸಂಗೀತ ಸ್ಪರ್ಧೆ ಅಂದರೆ ಒಂದು ಗಾಯನ ಸ್ಪರ್ಧೆಯಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗಾಯನ ಸ್ಪರ್ಧೆಯಲ್ಲಿ ವಿಜಯ್ ಪ್ರಕಾಶ್ ಅವರ ಮಗಳು ಕೂಡ ಒಂದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಸೊ ತಂದೆ ಏನೂ ಕೂಡ ಹೇಳಿಕೊಡದೆ ಹೋದರು. ಸೊ ಇಷ್ಟೊಂದು ಸಾಧನೆ ಮಾಡಿದ್ದನ್ನು ನೋಡಿ, ಒಂದು ಮಗಳು ಮಾಡಿದ್ದನ್ನು ನೋಡಿ ಒಂದು ಮಹತಿ ಮತ್ತು ವಿಜಯ್ ಪ್ರಕಾಶ್ ಅವರು ಕಣ್ಣೀರನ್ನು ಹಾಕಿದ್ದಾರೆ. ಸೊ ಆನಂದ ಬಾಷ್ಪವನ್ನು ಹಾಕಿದ್ದಾರೆ. ಸೊ ಈ ಒಂದು ಮಗಳ ಸಾಧನೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.